ಗ್ರಾಮ ವಾಸ್ತವ್ಯದ ಮೂಲಕ ಜನರ ಬಳಿಗೆ ಹೋಗಿ ಅವರ ಕಷ್ಟವನ್ನ ಅರಿತು ಪರಿಹಾರ ಕೊಟ್ಟಂತವರು. ಹಾಗೆ ತಾವು ಕೊಟ್ಟ ಮಾತಿನಂತೆ ರೈತರ ಸಾಲ ಮನ್ನಾ ಮಾಡುತ್ತಾರೆ ಏಕೈಕ ಮುಖ್ಯಮಂತ್ರಿ ಯಾರಾದ್ರಿದ್ರೆ ಅದು ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದ ಶ್ರೀಯುತ ಎಚ್.ಡಿ. ಕುಮಾರಸ್ವಾಮಿ ಅವರು. ಈಗ ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕಾಗಿದೆ ಮಾಡಿದ್ದಾರೆ. ವಿಧಾನಸಭಾ ಕ್ಷೇತ್ರದ ಮಲ್ಲತ್ತಳ್ಳಿ ಭಾಗದ ಎಲ್ಲರನ್ನ ತಂದೆತಾಯಂದರು ಯುವಕ ಸ್ನೇಹಿತರಿಗೆ ಪ್ರಥಮವಾಗಿ ನಮ್ಮ ಒಂದು ಸಮಾಜದ ಪವಿತ್ರವಾದಂಥ ಮಹಾಶಿವರಾತ್ರಿ ಒಂದು ಹಬ್ಬ ಏನಿದೆ, ನಮ್ಮ ಒಂದು ಕಷ್ಟಗಳಿಗೆ ಪರಿಹಾರವನ್ನು ಸಂಕಷ್ಟಗಳನ್ನು ಪರಿಹರಿಸ್ತಕ್ಕಂಥ ಒಂದು ಅನುಗ್ರಹವನ್ನು ಬೇಡ್ತಕ್ಕಂಥ ಈ ಒಂದು ಮಂಜುನಾಥ ಸ್ವಾಮಿಯ ಶಿವರಾತ್ರಿ ಹಬ್ಬದ ಸಂದರ್ಭದಲ್ಲಿ ತಮ್ಮೆಲ್ಲರಿಗೆ ಆ ಭಗವಂತ ಸುಖ ಶಾಂತಿ ನೆಮ್ಮದಿಯ ಬದುಕು, ಕುಟುಂಬಗಳಲ್ಲಿ ಒಂದು ಹಿಂದೆ ಇದ್ದಂಥ ಒಂದು ಬಾಂಧವ್ಯಗಳನ್ನು ನಿಮ್ಮೆಲ್ಲರಲ್ಲಿ ಕೊಡಲಿ ಅಂತಕ್ಕಂಥ ಭಗವಂತನಲ್ಲಿ ಪ್ರಾರ್ಥನೆ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಈ ಒಂದು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ರಾಜ್ಯದ ವಿರೋಧ ಪಕ್ಷದ ನಾಯಕರು, ಮಾಜಿ ಉಪಮುಖ್ಯಮಂತ್ರಿಗಳು ಆಗಿರ್ತಕ್ಕಂಥ ನನ್ನ ಆತ್ಮೀಯ ಸ್ನೇಹಿತರು ಆಗಿರ್ತಕ್ಕಂಥ ಅಶೋಕ್ ಅವರು, ಮತ್ತೊಬ್ಬ ಸ್ನೇಹಿತರು ಮಾಜಿ ಮಂತ್ರಿಗಳು ಆಗಿರ್ತಕ್ಕಂಥ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ನಮ್ಮ ಯೋಗೇಶ್ವರ್ ಅವರು ಮತ್ತು ಈ ಭಾಗದ ಜನಪ್ರಿಯ ಶಾಸಕರು ತಮ್ಮೆಲ್ಲರ ಜೊತೆಯಲ್ಲಿ ಮನೆಯ ಮಗನ ರೀತಿಯಲ್ಲಿ ಒಂದು ಬಾಂಧವ್ಯವನ್ನು ಇಟ್ಕೊಂಡಿರ್ತಕ್ಕಂಥ ಮುನಿರತ್ನ ಅವರು ಹಾಗೂ ಜಯದೇವ ರುದ್ರವ ಆಸ್ಪತ್ರೆಯ ನಿರ್ದೇಶಕರಾಗಿ ಸುಮಾರು 17 ವರ್ಷಗಳ ಕಾಲ ಅತ್ಯಂತ ಪ್ರಾಮಾಣಿಕವಾದಂಥ ಸೇವೆಯನ್ನು ಬಡವರ್ಗದ ತಂದೆ ತಾಯಿಯರ ಕುಟುಂಬಗಳ ರಕ್ಷಣೆಗೆ ಅತ್ಯಂತ ಪ್ರಾಮಾಣಿಕವಾದಂಥ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ನಮ್ಮ ಕುಟುಂಬದವರೇ. ಆದರೆ ನಾನು ಅವರನ್ನ ಮೆಚ್ಚಿ ಮಾತಾಡ್ತಾ ಇದ್ದೇನೆ ಅಂತಕ್ಕಂಥ ಯಾರೋ ಒಂದು ಕೆಲಸ ಭಾವಿಸ್ತಕ್ಕಂಥದ್ದು ಬೇಕಿಲ್ಲ. ಆದರೆ ನಮಗೆ ಒಂದು ಹೆಮ್ಮೆ ಇದೆ, ನಮ್ಮ ಕುಟುಂಬದಲ್ಲಿ ಇವತ್ತು ಲಕ್ಷಾಂತರ ಕುಟುಂಬದ ಜೀವವನ್ನು ಉಳಿಸ್ತಕ್ಕಂಥದ್ರಲ್ಲಿ ದೇಶದಲ್ಲೆಲ್ಲ ವಿದೇಶದಲ್ಲೂ ಒಂದು ದಾಖಲೆ ನಿರ್ಮಾಣ ಮಾಡಿರ್ತಕ್ಕಂಥವರು ಡಾಕ್ಟರ್ ಮಂಜುನಾಥ್ ಅವರು. ಆ ಜಯದೇವ ಆಸ್ಪತ್ರೆ ಎಂದೂ ಸಹ ಆರೋಗ್ಯದ ಒಂದು ಸಮಸ್ಯೆಗೆ ಒಳಗಾಗಿ ಪ್ರಾಣವನ್ನು ಉಳಿಸ್ಲಿಕ್ಕೆ ಹೋದಾಗ ಹಣವನ್ನು ಕಟ್ಟುವಂತಕ್ಕಂಥೆಲ್ಲ ಹೇಳಲಿಲ್ಲ. ಅಲ್ಲಿ ಅವರು ಒಂದು ಸ್ಲೋಗನ್ ಇಟ್ಕೊಂಡಿದ್ದಾರೆ ಅಲ್ಲಿ ಜಯದೇವ ಆಸ್ಪತ್ರೆಯಲ್ಲಿ, ಪ್ರಥಮವಾಗಿ ಚಿಕಿತ್ಸೆಯನ್ನು ಕೊಡಿ, ನಂತರ ಮುಂದಿನ ಒಂದು ಪ್ರೊಸೀಜರ್ಸ್ಗಳು ಇರಬೇಕು ಅಂತಕ್ಕಂಥದ್ದಲ್ಲಿ ಇಟ್ಟಿದ್ದಾರೆ. ಅವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಥಮ ಬಾರಿಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಹಲವಾರು ಜನ ಈ ಭಾಗದ ಪ್ರಮುಖರು ನನಗೆ ವೈಯಕ್ತಿಕವಾಗಿ ರಾಜಕೀಯವಾಗಿ ಒಂದಲ್ಲ ಒಂದು ರೀತಿ ಬೆಂಬಲ ಕೊಟ್ಟಂಥವರಿದ್ದಾರೆ. ನಮ್ಮ ಮಾಜಿ ಶಾಸಕರಾಗಿದ್ದಂಥ ಈ ಭಾಗದ ಉತ್ತರಳ್ಳಿ ಕ್ಷೇತ್ರದ ಹಿರಿಯ ನಾಯಕರು ಶ್ರೀನಿವಾಸ್ ಅವರು, ಅವರ ಮಗ ಇವತ್ತು ಇಲ್ಲೇ ಬಂದರೆ ಬಹುಶಃ ಅವರು ಈ ಭಾಗದ ಮಹಾನಗರ ಪಾಲಿಕೆಯ ಸದಸ್ಯರಾಗಿ ಕೆಲಸ ಮಾಡಿರ್ತಕ್ಕಂಥವ್ರು. ಎಲ್ಲರೂ ವೇದಿಕೆ ಮೇಲಿದ್ದಾರೆ. ತಾವೆಲ್ಲರೂ ಇವತ್ತು ಒಂದು ಮಾತನ್ನ ನಾನು ನೆನಪಿಸ್ಕೊಳ್ಳಲಿಕ್ಕೆ ಬಯಸ್ತೇನೆ. ನಾನು ಬಹುಶಃ ರಾಜಕೀಯಕ್ಕೆ ಬರ್ತೀನಿ ಅಂತ ಅಂದ್ಕೊಂಡವನಲ್ಲ. ನನಗೂ ಸಹ ಅಶೋಕ್ ಅವರಿಗೆ ರಾಜಕೀಯವಾಗಿ ಯಾವ ರೀತಿಯಲ್ಲಿ ಜನ್ಮ ಕೊಟ್ಟಂತ ಅವತ್ತಿನ ಉತ್ತರಳ್ಳಿ ವಿಧಾನಸಭಾ ಕ್ಷೇತ್ರ. ನಾನು 1994ರಲ್ಲಿ ರಾಜಕಾರಣಕ್ಕೆ ಬಂದಂಥ ಸನ್ನಿವೇಶದಲ್ಲಿ ನನಗೂ ಸಹ ರಾಜಕೀಯವಾಗಿ ಜನ್ಮ ಕೊಟ್ಟಂಥವರು ಇಲ್ಲಿ ಸಾವಿರಾರು ಜನ ತಾಯಂದರು ಹಿರಿಯರು ಕೂತಿದ್ದೀರಿ ಅಂತಕ್ಕಂಥದ್ದನ್ನು ಸ್ಮರಿಸ್ಕೊಳ್ಳಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಒಂದು ನಾನು ರಾಜಕೀಯವಾಗಿ ಮಾತನಾಡಬಾರ್ದು. ಮಂಜುನಾಥ್ ಅವರು ಬಹುಶಃ ಅತ್ಯಂತ ಸೂಕ್ಷ್ಮವಾಗಿ ಒಂದು ಮಾತಾಡಿದ್ದಾರೆ. ದೇವತ್ವ, ಮಾನವತ್ವ, ಮೃಗತ್ವದ ಬಗ್ಗೆ ಹೇಳಿದ್ದಾರೆ. ಇಲ್ಲಿ ನಾವು ರಾಜಕೀಯವನ್ನು ಮಾತನಾಡಬಾರ್ದಾದ್ರೂ ಒಂದು ಈ ಶಿವರಾತ್ರಿಯ ಸಂದರ್ಭದಲ್ಲಿ ನಾನು ಈ ವೇದಿಕೆ ಮುಖಾಂತರ ನಾಡಿನ ಜನತೆಗೆ ಮನವಿ ಮಾಡ್ತಕ್ಕಂಥದ್ದು,
ಪ್ರತಿದಿನ ನಾವೇನಾದರೂ ಮಾಧ್ಯಮಗಳಲ್ಲಿ ಟಿವಿಗಳಲ್ಲೋ ಪತ್ರಿಕೆಗಳನ್ನು ತೆಗೆದಾಗ ಆ ಬುದ್ಧಿಯ ಭಾವನೆಗಳನ್ನು ನಾವು ಕಾಣ್ತಾ ಇದ್ದೇವೆ. ಕುಟುಂಬಗಳಲ್ಲಿ ಜನ್ಮ ಕೊಟ್ಟಂತ ತಂದೆ ತಾಯಿಗಳು, ಜೊತೆಯಾಗಿ ಹುಟ್ಟಂತ ಅಕ್ಕ ತಂಗಿಯರು, ಅಣ್ಣ ತಮ್ಮಂದರ ಹಿಂದೆ ಇದ್ದಂಥ ಬಾಂಧವ್ಯಗಳು ಇವತ್ತು ನಾವು ಕಾಣ್ತಾ ಇದ್ದೀವಿ. ಯಾವುದೋ ಒಂದು ಸಣ್ಣ ಪುಟ್ಟ ಆಸ್ತಿಗೋಸ್ಕರವಾಗಿ ಜೊತೆಯಲ್ಲಿ ಜನ್ಮ ತಾಳಿರ್ತಕ್ಕಂಥ ಅಣ್ಣ ತಮ್ಮಂದರಗಳನ್ನೇ ಇವತ್ತು ಕೊಲೆ ಮಾಡತಕ್ಕಂಥದ್ದು, ಹಲವಾರು ರೀತಿಯ ಅಮಾನವೀಯ ಘಟನೆಗಳು ನಡೀತಾ ಇದ್ದಾವೆ. ಇದು ಇವತ್ತು ಹೋಗಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ನಿಮ್ಮೆಲ್ಲರಲ್ಲಿ, ನಿಮ್ಮ ಕುಟುಂಬಗಳಲ್ಲಿ ಒಂದು ನೆಮ್ಮದಿಯ ಒಂದು ಅತ್ಯಂತ ಹಿಂದಿನ ಬಾಂಧವ್ಯಗಳೇನಿತ್ತು, ನಾವೆಲ್ಲ ಸಣ್ಣ ಮಕ್ಕಳಿದ್ದಾಗ ಅಂತ ಒಂದು ಬಾಂಧವ್ಯಗಳು ನಿಮ್ಮ ಕುಟುಂಬದಲ್ಲಿ ಆ ಭಗವಂತ ಈ ಶಿವರಾತ್ರಿಯ ಸಂದರ್ಭದಲ್ಲಿ ನಿಮ್ಮ ಹೃದಯಗಳಲ್ಲಿ ಆ ರೀತಿಯ ಭಾವನೆಗಳನ್ನು ಕೊಡಲಿ ಅಂತಕ್ಕಂಥ ಪ್ರಾರ್ಥನೆಯನ್ನ ಪ್ರಥಮವಾಗಿ ದೇವರಿಗೆ ನಾನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೆ. ಅದರ ಜೊತೆಗೆ ಇವತ್ತು ಇನ್ನೇನು ಈಗಾಗಲೇ ದೇಶದಲ್ಲಿ ರಾಮನ ಒಂದು ಮಂದಿರವನ್ನು ಅಯೋಧ್ಯೆಯಲ್ಲಿ ಕಟ್ಟಂತ ಇವತ್ತಿನ ನಾಲ್ಕು ದೇಶದ ಜನತೆಗೆ ಅರ್ಪಣೆಯಾಗಿದೆ. ಜೈ ಶ್ರೀರಾಮ್ ಅಂತಕ್ಕಂಥ ಒಂದು ಪದ ಬಳಕೆಯನ್ನು ನೀವೆಲ್ಲರೂ ಪ್ರತಿನಿತ್ಯ ಇವತ್ತು ಬಳಕೆ ಮಾಡ್ತಕ್ಕಂಥದ್ದೇನಿದೆ. ಇವತ್ತು ಒಂದು ನಿಜವಾದ ರಾಮರಾಜ್ಯವನ್ನು ನಾವು ಸ್ಥಾಪನೆ ಮಾಡಬೇಕಾದಂತ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ನಿರ್ವಹಣೆ ಮಾಡೋದ್ರ ಮುಖಾಂತರ ಆ ರಾಮನಿಗೆ ನಮ್ಮ ಗೌರವವನ್ನು ಸಲ್ಲಿಸಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಒಂದು ರಾಜಕೀಯವಾಗಿ ನಾನು ಎರಡು ವಿಷಯಗಳನ್ನು ಹೇಳಬೇಕಾಗ್ತದೆ. ಇಲ್ಲಿ ಮಾತನಾಡಬಾರದು. ಧಾರ್ಮಿಕ ಕಾರ್ಯಕ್ರಮ ಇವತ್ತು ದೇವರ ಒಂದು ಮಹಾರಾಷ್ಟ್ರ ಶಿವರಾತ್ರಿಯ ಸಂದರ್ಭದಲ್ಲಿ ಇವತ್ತೇನು ಶಿವನ ಧ್ಯಾನವನ್ನು ನಾವೆಲ್ಲ ಮಾಡಬೇಕಾಗಿದೆ. ಇಂಥ ಒಂದು ಸಂದರ್ಭದಲ್ಲಿ ಚುನಾವಣೆಯನ್ನು ಬಹುಶಃ ಇನ್ನೊಂದು 30-35 ದಿನಗಳ ಕಾಲ ಇದೆ. ಇಂಥ ಒಂದು ಸನ್ನಿವೇಶದಲ್ಲಿ ನಿಮಗೆ ನಾನು ಕೈ ಜೋಡಿಸಿ ಮನವಿ ಮಾಡೋದು, ಇವತ್ತು ಯಾವ ರೀತಿಯ ಬದುಕು ಇವತ್ತು ಒಂದು ಕಡೆ ಪ್ರಪಂಚದಲ್ಲಿ ಭಾರತ ದೇಶ ಇವತ್ತು ಆರ್ಥಿಕವಾಗಿ ಸದೃಢವಾಗಿ ದಾಪುಗಾಲಿಕ್ಕೆ ನಾವು ಹೋಗ್ತಾ ಇದ್ದೇವೆ. ದೇಶದಲ್ಲಿ ಇವತ್ತು ವಿಶ್ವದಲ್ಲೇ 3ನೇ ಸ್ಥಾನಕ್ಕೆ ಆರ್ಥಿಕ ಶಕ್ತಿಯನ್ನ ಇವತ್ತು ಪಡೆಯತಕ್ಕಂಥ ಒಂದು ವಾತಾವರಣವನ್ನ, ಈಗಿನ ಒಂದು ವಾತಾವರಣದಲ್ಲಿ ನಾವು ಕಾಣ್ತಾ ಇದ್ದೇವೆ. ಒಂದು ಕಡೆ ಬಡತನ ಇದೆ, ಮತ್ತೊಂದು ಕಡೆ ಶ್ರೀಮಂತಿಕೆ ಇದೆ. ಅದರ ಜೊತೆಗೆ ಹಲವಾರು ಸಮಸ್ಯೆಗಳು. ಇವತ್ತು ದೇಶ ವಿದೇಶಕ್ಕೆ ನಾವು ಏನು ಪ್ರತಿಸ್ಪರ್ಧೆಯನ್ನು ಹೋಗಿದ್ದೇವೆ. ಇವತ್ತು ನಾವು ಬೆಂಗಳೂರು ನಗರದಲ್ಲಿ ಕಳೆದ ಒಂದು ವಾರದಿಂದ ಕುಡಿಯೋ ನೀರಿನ ಸಮಸ್ಯೆಯನ್ನು ನಾವೇನು ಎದುರಿಸ್ತಾ ಇದ್ದೇವೆ. ಇವತ್ತು ಬೆಳಗ್ಗೆನೂ ಸಹ ಒಂದು ಬಿಬಿಎಂಪಿಯವರು, BWSSPಯವರು ಒಂದು ಘೋಷಣೆ ಮಾಡ್ಕೊಂಡಿದ್ದಾರೆ, ಆದೇಶ ಹೊರಡಿಸಿದ್ದಾರೆ. ನೀವು ನಿಮ್ಮ ಮನೆಗಳಲ್ಲಿ ಕಾರ್ಗಳನ್ನು ತೊಳೆಯಲಿಕ್ಕೆ ಇರ್ಬೋದು, ವಾಹನಗಳನ್ನು ತೊಳೆಯಲಿಕ್ಕೆ, ಕೈ ತೊಳೆಯಲಿಕ್ಕೆ ಇರ್ಬೋದು, ಇಲ್ಲ ಥಿಯೇಟರ್ಗಳಲ್ಲೋ ಅಂಗಡಿಗಳಲ್ಲೋ ನೀರನ್ನು ನೀವು ಹೆಚ್ಚಿನ ರೀತಿಯಲ್ಲಿ ಉಪಯೋಗ ಮಾಡಿದ್ರೆ 5,000 ರೂಪಾಯಿಗಳ ದಂಡವನ್ನು ವಿಧಿಸ್ತೀವಿ ಅಂತಕ್ಕಂಥ ಇಂಥ ಒಂದು ದಿನ ಬೆಂಗಳೂರು ನಗರಕ್ಕೆ ಬರುತ್ತೆ ಅಂತಕ್ಕಂಥದ್ದು ಬಹುಶಃ ನೀವು ಯಾರು ಊಹೆ ಮಾಡಿರಲಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಯಾವ ಕೆಂಪೇಗೌಡರ ಬಗ್ಗೆ ಅಶೋಕ್ ಅವರು ಸ್ಮರಿಸ್ಕೊತಾ ಇದ್ದಾರೆ. ಅವತ್ತು ಈ ಕೆಂಪೇಗೌಡರು ಈ ಒಂದು ನಗರವನ್ನು ಕಟ್ಟಿದಾಗ 1,000 ಕೆರೆಗಳನ್ನು ಕಟ್ಟಿದಂಥದ್ದು, ಮುಂದೆ ಬೆಂಗಳೂರು ನಗರಕ್ಕೆ ನೀರಿನ ಒಂದು ಬವಣೆ ಯಾವ ರೀತಿ ಬರಬಹುದು ಅಂತಕ್ಕಂಥ ದೂರದೃಷ್ಟಿ 500 ವರ್ಷಗಳ ಹಿಂದೆ ಅವರ ಚಿಂತನೆ ಇವತ್ತು ಯಾವ ರೀತಿ ನಾವು ಉಳಿಸ್ಕೊಂಡಿದ್ದೇವೆ ಅನ್ನೋದು ಮುಖ್ಯ. ಪ್ರತಿನಿತ್ಯ ನಾವು ಕಾವೇರಿ ನೀರಿಗೋಸ್ಕರವಾಗಿ ನಮ್ಮ ಹೋರಾಟ ಏನಿದೆ. ಬಹುಶಃ 92ನೇ ವಯಸ್ಸಿನ ದೇವೇಗೌಡರು ಕಳೆದ ತಿಂಗಳು ನಡೆದಂಥ ರಾಜ್ಯಸಭೆಯ ಕಲಾಪದಲ್ಲಿ ಅವರಿಗೆ ನಿಲ್ಲಕ್ಕೆ ಸಾಧ್ಯ ಇಲ್ಲ. ಇವತ್ತು ಅವರ ಮಂಡಿಯ ಒಂದು ಸಮಸ್ಯೆ, ವಯಸ್ಸಿನ ಸಮಸ್ಯೆಯಲ್ಲಿ ನಿಂತು ಮಾತನಾಡಲಿಕ್ಕೆ ಶಕ್ತಿ ಇಲ್ಲದೆ ಇದ್ದರು ಕೂತು ಇವತ್ತು ರಾಜ್ಯಸಭೆಯಲ್ಲಿ ನಮ್ಮ ನಾಡಿನ ನೀರಿನ ಒಂದು ಸಮಸ್ಯೆಗಳ ಬಗ್ಗೆ ಈ ವಯಸ್ಸಿನಲ್ಲೂ ಕೇಂದ್ರ ಸರ್ಕಾರದಲ್ಲಿ ಪರಿಣಾಮಕಾರಿಯಾಗಿ ಒಂದು ಏಕಧ್ವನಿಯಾಗಿ ಅವರ ಹೋರಾಟ ಏನಿದೆ. ಇವತ್ತು ಶಾಶ್ವತವಾದಂಥ ಪರಿಹಾರಗಳು ದೊರಕಬೇಕಾದರೆ ನಾವು ಇವತ್ತು ಯಾವೊಂದು ಹಲವಾರು ಭಿನ್ನಾಭಿಪ್ರಾಯ ನಮ್ಮಲ್ಲಿತ್ತು. BJP ಮತ್ತು JDS ಪಕ್ಷದ ಭಿನ್ನಾಭಿಪ್ರಾಯಗಳು ಏನಿತ್ತು. ಆದರೆ JDS ಮತ್ತು BJP ನಾವು ಅಣ್ಣತಮ್ಮಂದಿರು ಅಂತಕ್ಕಂಥ ಸ್ಮರಿಸ್ಕೊತೀನಿ. ಯಾಕೆ ಅಂದರೆ ಹಿಂದೆ ಒಂದು ಬಾರಿ ನಾವೆಲ್ಲ ಒಟ್ಟಾಗಿ ಕೆಲಸ ಮಾಡಿರ್ತಕ್ಕಂಥದ್ದು. ಅವತ್ತು ಬಹುಶಃ 2006-2007 ಇಸ್ವಿನಲ್ಲಿ ನಡೆದಂಥ BJP ಮತ್ತು JDSನ ಸರ್ಕಾರ
ರಾಜ್ಯದ ಇತಿಹಾಸದಲ್ಲಿ ಅತ್ಯುತ್ತಮವಾದಂಥ ಆಡಳಿತವನ್ನು ಕೊಟ್ಟಂಥ ಸರ್ಕಾರ ಅಂತಕ್ಕಂಥದ್ದು ಇವತ್ತು ಸಹ ಜನತೆಯ ನೆನಪಿನಲ್ಲಿರ್ತಕ್ಕಂಥದ್ದು. ಆ ರೀತಿ ಒಂದು ಸರ್ಕಾರ ಬರಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಅದ್ರ ಜೊತೆಗೆ ಕೇಂದ್ರದಲ್ಲಿ ನಮ್ಮ ಒಂದು ಒಡನಾಟವನ್ನು ಇವತ್ತೇನು ನರೇಂದ್ರ ಮೋದಿ ಅವರ ಜೊತೆಯಲ್ಲಿ ದೇವೇಗೌಡರು ಬೆಳೆಸಿಕೊಂಡಿದ್ದಾರೆ. ನಮ್ಮ ರಾಜ್ಯಕ್ಕೆ ಕಳೆದ 77 ವರ್ಷಗಳಲ್ಲಿ ಆಗಿರ್ತಕ್ಕಂಥ ಅನ್ಯಾಯಗಳೇನಿದೆ ಅದನ್ನು ಈ ಒಂದು ಸಂದರ್ಭದಲ್ಲಿ ಪರಿಹರಿಸ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ನಮ್ಮ ಒಂದು ಶಕ್ತಿಯನ್ನು ಧಾರೆ ಇರಲಿಕ್ಕೆ, ನಿಮ್ಮ ಒಂದು ಬದುಕಿನ ಒಂದು ಯಾವ ಒಂದು ಹಕ್ಕುಗಳನ್ನು ಪಡೆಯಲಿಕ್ಕೆ ಈ ಬಾರಿ ತಮ್ಮೆಲ್ಲರ ಒಂದು ಆಶೀರ್ವಾದವನ್ನು ಕನ್ನಡ ನಾಡಿಗೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಪಡಿಸ್ತಕ್ಕಂಥ ದೃಷ್ಟಿಯಿಂದ ಆಶೀರ್ವಾದವನ್ನು ಮಾಡಿರ್ತಕ್ಕಂಥ ಮನವಿಯನ್ನು ನಿಮ್ಮ ಮುಂದೆ ಸಲ್ಲಿಸ್ತಾ ಇದ್ದೇನೆ. ಒಂದು ನಿಮ್ಮಲ್ಲಿ ಮನವಿ ಮಾಡ್ತೇನೆ, ಹೆಚ್ಚಿನ ನನ್ನ ತಾಯಿಗಳಿಗೆ ಹೇಳ್ಕೊತಿದ್ದೀರಿ, ನನ್ನ ಕಾರ್ಯಕ್ರಮ ನಿಮಗೆ 2,000 ರೂಪಾಯಿ ಪ್ರತಿ ತಿಂಗಳು ಕೊಡೋದಲ್ಲ. 2,000 ರೂಪಾಯಿನಲ್ಲಿ ಏನು ಮಾಡಲಿಕ್ಕೆ ಸಾಧ್ಯ? ನೀವು ನಿಮ್ಮ ಕುಟುಂಬದಲ್ಲಿ ಒಂದು ಕಾಯಿಲೆ ಆದಾಗ ಆ 2,000 ರೂಪಾಯಿನಲ್ಲಿ ಬದುಕಲಿಕ್ಕೆ ಸಾಧ್ಯವ? ಇಲ್ಲ ನಿಮ್ಮ ಮಕ್ಕಳಿಗೆ ಏನು ವಿದ್ಯೆ ಕೊಡಬೇಕಾಗಿದೆ, ಆ ವಿದ್ಯೆಗೆ ನಿಮಗೆ ಬರ್ತಕ್ಕಂಥ 2,000 ರೂಪಾಯಿನಲ್ಲಿ ಒಂದು ಉತ್ತಮವಾದ ಶಿಕ್ಷಣವನ್ನು ಕೊಡಲಿಕ್ಕೆ ಸಾಧ್ಯವ? ಇವತ್ತು ಬೆಂಗಳೂರು ನಗರದಲ್ಲಿ ಸಣ್ಣ ಕೂಲಿ ಕೆಲಸಕ್ಕೆ ಹೋಗ್ತಕ್ಕಂಥವನು ಆ ಜನ್ಮ ಕೊಟ್ಟಂಥ ಮಕ್ಕಳಿಗೆ ಅತ್ಯುತ್ತಮವಾದ ಶಿಕ್ಷಣವನ್ನು ಕೊಡಬೇಕು ಅಂತೇಳಿ ಯಾವೊಂದು ಕಾನೂನು ಶಾಲೆಗಳಿಗೆ ಸೇರಿಸ್ತೀರಿ. 1 ಲಕ್ಷ 1.5 ಲಕ್ಷ ಇವತ್ತು ಡೊನೇಷನ್ ಕಟ್ಟಬೇಕು. ಪ್ರತಿ ತಿಂಗಳು 5,000 10,000 ರೂಪಾಯಿ ಹಣ ಕಟ್ಟಬೇಕು. ಇವತ್ತು ನನ್ನ ಆಲೋಚನೆ ಇರ್ತಕ್ಕಂಥದ್ದು, ಈ ನಾಡಿನ ಬಡ ಕುಟುಂಬದ ಒಬ್ಬ ಸಣ್ಣ ಕೂಲಿ ಕಾರ್ಮಿಕನ ಕುಟುಂಬದ ಮಕ್ಕಳು, ಶ್ರೀಮಂತ ಮಕ್ಕಳು ಪಡೆಯತಕ್ಕಂಥ ಶಿಕ್ಷಣವನ್ನು ಈ ರಾಜ್ಯದಲ್ಲಿ ತರಬೇಕು ಅಂತಕ್ಕಂಥದ್ದು ನಮ್ಮ ಕಾರ್ಯಕ್ರಮ. ದಯವಿಟ್ಟು ತಾವೆಲ್ಲರೂ ಯೋಚನೆಯನ್ನು ಮಾಡಿ. ಚುನಾವಣೆಯ ಬಂದಾಗ ಇತ್ತೀಚಿನ ದಿನಗಳಲ್ಲಿ ಒಂದು ಹೊಸ ವಾತಾವರಣವನ್ನು ಕಾಣ್ತಾ ಇದ್ದೇವೆ. ನಿಮಗೆ ಸೀರೆಗಳನ್ನು ಅಂತಕ್ಕಂಥದ್ದು, ಕುಕ್ಕರ್ಗಳನ್ನು ಅಂತಕ್ಕಂಥದ್ದು, ಇದರಿಂದ ನಿಮ್ಮ ಬದುಕು ಶಾಶ್ವತವಾಗಿ ಇರಲಿಕ್ಕೆ ಸಾಧ್ಯವ? ಸ್ವಾತಂತ್ರ್ಯ ಬಂದು 77 ವರ್ಷಗಳಾಗಿದೆ. ಇವತ್ತು ಕುಡಿಯ ನೀರಿಲ್ಲ ಇವತ್ತು ಬೆಂಗಳೂರು ನಗರದಲ್ಲಿ. ಅದರ ಜೊತೆಗೆ ಪ್ರತಿನಿತ್ಯ ಪೇಪರ್ಗಳು ತೆಗೆದರೆ ಪುಟಗಟ್ಟಲೆ ಬಣ್ಣ ಬಣ್ಣದ ಜಾಹೀರಾತಿನಲ್ಲಿ ನೀವು ಬೆಳಗ್ಗೆ ಎದ್ದು ದೇವರ ಮುಖ ನೋಡಾಗಿದೆ, ಈ ಮಹಾನ್ ಭಾವಗಳ ಮುಖ ನೋಡಬೇಕಾಗಿದೆ. ಇವತ್ತು ಆ ಜಾಹೀರಾತಿಗೆ ಎಷ್ಟು ಹಣ ಖರ್ಚು ಮಾಡ್ತಾ ಇದ್ದಾರೆ ಯೋಚನೆ ಮಾಡಿ. ಮೊನ್ನೆ ದಿನ ಸಪ್ಲಿಮೆಂಟರಿ ಬಜೆಟ್ನಲ್ಲಿ 200 ಕೋಟಿ ಜಾಹೀರಾತಿಗೆ ವೆಚ್ಚ ಮಾಡಲಿಕ್ಕೆ ವಿಧಾನಸಭೆಯ ಕಲಾಪದಲ್ಲಿ ಒಪ್ಪಿಗೆ ಪಡೆದಿದ್ದಾರೆ, ಜಾಹೀರಾತು ಕೊಡಲಿಕ್ಕೆ. ಅದೇ 200 ಕೋಟಿನಲ್ಲಿ ಇವತ್ತು ಬೆಂಗಳೂರು ನಗರದಲ್ಲಿ ಕುಡಿಯ ನೀರಿನ ಕೊಳವೆ ಬಾವಿಗಳು ಇವತ್ತೇನು ಬರ್ತೋಗಿದ್ದಾವೆ, ಅದೇ ಒಂದು ಹೊಸ ಬೋರ್ವೆಲ್ಗಳನ್ನು ಹಾಕಿ ನೀರು ಕೊಡ್ಲಿಕ್ಕೆ ಸಾಧ್ಯ ಇರಲಿಲ್ಲವೇ? ಇವರ ಚಿತ್ರಗಳನ್ನು ಪೋಟ್ಗಟ್ಟಲೆ ಹಾಕೊಳ್ಳಿಕ್ಕೆ ನಿಮ್ಮ ತೆರಿಗೆ ಹಣ ಪ್ರತಿನಿತ್ಯ ತೆಗೆದುಕೊಂಡ್ರೆ ಅದೇನೋ ಗ್ಯಾರಂಟಿ ಕೊಟ್ಟಿದ್ದೇವೆ ಅಂತ ಹೇಳಿ. ಯಾರಪ್ಪನ ಮನೆ ದುಡ್ಡದು? ನಿಮ್ಮ ದುಡ್ಡು ಅದು. ಇವತ್ತೇನು 5 ಗ್ಯಾರಂಟಿ ಅಂತೇಳಿ ಪುಟಗಟ್ಟಲೆ ಹಾಕೊಂಡಿದ್ದಾರೆ. ಈ 5 ಗ್ಯಾರಂಟಿಯನ್ನು ಕೊಡಲಿಕ್ಕೆ ಇವತ್ತು ನಿಮ್ಮ ಬೆಂಗಳೂರು ನಗರ ಇರಲಿ, ಹಲವಾರು ನಗರದ ನಿಮ್ಮ ಒಂದು ಪ್ರಾಪರ್ಟಿಗಳ ಗೈಡ್ಲೈನ್ ವ್ಯಾಲ್ಯೂನ ಇವತ್ತೇನು ಹೆಚ್ಚಿಗೆ ಮಾಡಿದ್ದಾರೆ, ಅದರ ಮೇಲೆ ನಿಮಗೇನು ಹೊರೆ ಹಾಕಿದ್ದಾರೆ. ಮತ್ತು ಸ್ಟ್ಯಾಂಪ್ಸ್ ಆ್ಯಂಡ್ ರಿಜಿಸ್ಟ್ರೇಷನ್ನಲ್ಲಿ ಯಾವ ರೀತಿ ನಿಮ್ಮಿಂದ ಹಣ ವಸೂಲಿ ಮಾಡ್ತಾ ಇದ್ದಾರೆ, ಅದೇ ರೀತಿಯಲ್ಲಿ ನೀರಿನ ದರವನ್ನು ಏರಿಕೆ ಮಾಡ್ತೀವಿ ಅನ್ನೋದು. ಅದೇ ರೀತಿಯಲ್ಲಿ ಪ್ರತಿನಿತ್ಯ ಯಾವ ಒಂದು ಮದ್ಯದ ಅಂಗಡಿಗಳಲ್ಲಿ ಇವತ್ತು ಯಾವ ಒಂದು ಬೆಲೆಗಳ ಏರಿಕೆಯಾಗಿ ಒಂದು ಕಡೆ ಕೊಟ್ಟಿದ್ದಾರೆ, 10 ಕೈಯಲ್ಲಿ ಕಿತ್ಕೊಳ್ತಾ ಇದ್ದಾರೆ ನಿಮ್ಮ ಹತ್ರ. ಇದಕ್ಕೆ ನನ್ನ ತಾಯಂದರಿಗೆ ಮನವಿ ಮಾಡ್ತೇನೆ, ನೀವು ಸ್ವಾತಂತ್ರ್ಯ ಬಂದು 77 ವರ್ಷ ನಾವು ಕಂಡಿದ್ದೇವೆ. ಇನ್ನೂ ನೀವು ಭಿಕ್ಷುಕರಾಗಿರಬೇಕು, ಕೈ ಎಡ್ಡ ಪರಿಸ್ಥಿತಿಯಲ್ಲಿರಬೇಕು. ನಿಮ್ಮ ಕುಟುಂಬದಲ್ಲಿ ದುಡಿಮೆ ಮಾಡಿ, ಸ್ವಂತ ದುಡಿಮೆಯನ್ನು ಮಾಡಿ, ಮತ್ತೊಂದು ಸಂಕಷ್ಟ ಅಂದರೆ ಕೈ ಎತ್ತಿ ಕೊಡ್ತಕ್ಕಂಥ ಶಕ್ತಿ ನಿಮಗೆ ಬೇಕಿದೆಯೋ ತೀರ್ಮಾನವನ್ನು ನೀವು ಮಾಡಬೇಕಾಗಿದೆ. ನಿಮ್ಮ ತೆರಿಗೆ ಹಣ ಇವತ್ತು ಈ ವರ್ಷ 1 ಲಕ್ಷ ಕೋಟಿ ಸಾಲ ಮಾಡ್ತಾ ಇದ್ದಾರೆ. ನಮ್ಮ ರಾಜ್ಯದ ಸಾಲ, ನಮ್ಮ ರಾಜ್ಯ ಸರ್ಕಾರದ ಸಾಲ 6,65,000 ಕೋಟಿಗೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ನಿಮಗೆ 1 ಲಕ್ಷ ಸಾಲ ಮಾಡಿ 1 ಲಕ್ಷ ಕೋಟಿ 52,000 ರೂಪಾಯಿನ 5 ಗ್ಯಾರಂಟಿ ಕೊಡ್ತಾ ಇದ್ದೇವೆ, 5,000 ಕೋಟಿ ಅಂತ ಏನು ಹೇಳ್ತಾರೆ. ಇವತ್ತು ಕೊಡ್ತಾ ಇರತಕ್ಕಂಥದ್ದು ಸಾಲ ಮಾಡಿ, ಆ ಸಾಲವನ್ನು ತೀರಿಸ್ತಕ್ಕಂಥ ಹೊರೆ ನಿಮ್ಮ ಮೇಲೆ ಹಾಕಿ ಈ ಚುನಾವಣೆಯಲ್ಲಿ ಮತ ಪಡೆಯಲಿಕ್ಕೋಸ್ಕರವಾಗಿ ಈ ರೀತಿಯ ಕಾರ್ಯಕ್ರಮಗಳ ಮುಖಾಂತರ ನಿಮ್ಮೆಲ್ಲರ ಮೇಲೆ ಹೊರಿಸ್ತಾ ಇರತಕ್ಕಂಥ ಹೊರೆ ಏನಿದೆ ದಯವಿಟ್ಟು ತಾವೆಲ್ಲ ಅರ್ಥ ಮಾಡ್ತೀವಿ. ಇವತ್ತು ನಮ್ಮ ಕಾರ್ಯಕ್ರಮಗಳು
ನಿಮ್ಮ ಸ್ವಂತ ದುಡಿಮೆ, ನಿಮ್ಮ ಮಕ್ಕಳ ಉದ್ಯೋಗ, ನಿಮ್ಮ ಬದುಕು ಇವತ್ತು ಯಾವ ರೀತಿ ಬರಬೇಕು ಅಂತಕ್ಕಂಥದ್ದು ನರೇಂದ್ರ ಮೋದಿ ಅವರ ಈಗಿನ ಅವರ ಚಿಂತನೆಗಳೇನಿದೆ ಅದೇ ರೀತಿಯಲ್ಲಿ ನಮ್ಮ ಒಂದು ಭಾವನೆಗಳನ್ನು ಇಟ್ಟಿದ್ದೇವೆ. ಕರ್ನಾಟಕದ ನೀರಾವರಿ ಯೋಜನೆಗಳು ಸತ್ತೋಗಿದ್ದಾವೆ. ಇವತ್ತು ಅಪ್ಪರ್ ಕೃಷ್ಣ ಸತ್ತೋಗಿದೆ, ಮಾದಾಯಿ ಸತ್ತೋಯ್ತು, ಅಲ್ಲಿಂದ ನಿಮ್ಮ ಅಪ್ಪರ್ ಭದ್ರಾ ಹೋಯಿತು. ಇದರ ಬಗ್ಗೆ ಚಿಂತನೆ ಇಲ್ಲ ಇವರಿಗೆ. ಕಾಂಟ್ರಾಕ್ಟ್ಗಳ ಪರಿಸ್ಥಿತಿ ನೋಡ್ತಾ ಇದ್ದೀರಿ, ಯಾವ ರೀತಿ ಇವತ್ತು ಹಣ ಸುಲಿಗೆ ಆಗ್ತಾ ಇದೆ. ಇದಕ್ಕೆ ಇಂಥ ಸರ್ಕಾರಗಳು ಬೇಕಾದ ನಿಮಗೆ ಕೈ ತೋರಿಸಿ ಮನವಿ ಮಾಡ್ತೀನಿ. ತಪ್ಪಾಗಿ ಯಾರು ಅನ್ಯತಾ ಭಾವಿಸಬೇಡಿ. ಒಂದು ಉತ್ತಮವಾದಂಥ ನಿಮ್ಮ ಒಂದು ಬದುಕನ್ನು ಸರಿಪಡಿಸ್ತಕ್ಕಂಥ ಒಳ್ಳೆಯ ಸರ್ಕಾರವನ್ನು ತರತಕ್ಕಂಥ ನಿಟ್ಟಿನಲ್ಲಿ ಕರ್ನಾಟಕದ ಜನತೆ ಮಹಾ ಬುದ್ಧಿವಂತರಿದ್ದೀರಿ. ಇದು ನಮ್ಮ ರಾಜ್ಯದಲ್ಲಿ ದುಡ್ಡಿಗೆ ಸಮಸ್ಯೆ ಇಲ್ಲ. ಇದು ಅತ್ಯಂತ ಸಮೃದ್ಧವಾದಂಥ ರಾಜ್ಯ. ಇದು ಈ ರಾಜ್ಯದಲ್ಲಿ ಎಲ್ಲ ರೀತಿಯ ಶಕ್ತಿಯನ್ನು ತುಂಬತಕ್ಕಂಥ ನಿಮ್ಮ ದುಡಿಮೆ ಏನಿದೆ, ನಿಮ್ಮ ದುಡಿಮೆ ಹಣ ಇವತ್ತು ಗುಣಾತ್ಮಕವಾದಂಥ ಕಾರ್ಯಕ್ರಮಗಳಿಗೆ ಬಳಕೆ ಆಗಿದೆ. ಆ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಒಂದು ಭಾವನೆಗಳು ಮುಂದಿನ ಚುನಾವಣೆಯಲ್ಲಿ ಉತ್ತಮವಾದಂಥ ಅಭ್ಯರ್ಥಿಗಳನ್ನು ಚುನಾವಣೆಯಲ್ಲಿ ಆಯ್ಕೆ ಮಾಡತಕ್ಕಂಥದ್ರ ಮುಖಾಂತರ ಆ ಪರಮೇಶ್ವರನ ಮಹಾರಾಜ ಶಿವರಾತ್ರಿ ಹಬ್ಬವನ್ನು ನಾವೇನು ಆಚರಣೆ ಮಾಡ್ತಾ ಇದ್ದೇವೆ, ಇವತ್ತು ಭವಿಷ್ಯತ್ವ ಅಂತಕ್ಕಂಥದ್ದನ್ನು ನಿಮ್ಮೆಲ್ಲರಲ್ಲಿ ಅಳವಡಿಸ್ಕೊಳ್ತಕ್ಕಂಥದ್ರ ಮುಖಾಂತರ ನಿಮ್ಮ ಬದುಕು ಎಲ್ಲ ಬದುಕಲ್ಲೂ ಒಂದು ಒಳ್ಳೆಯ ಬೆಳಕನ್ನು ಆ ಭಗವಂತ ನೀಡಲಿ. ಮಂಜುನಾಥ್ ಅವರು ಹೇಳಿದಂಥ ರೀತಿಯಲ್ಲಿ ಶಿವನ ಜಟಿಯಲ್ಲೇ ಇರ್ತಕ್ಕಂಥ ಆ ಗಂಗಾ ಮಾತೆ ಇವತ್ತು ನಮ್ಮ ನೀರಿನ ಸಮಸ್ಯೆಗೆ ಆ ಶಿವನ ಪರಿಹಾರವನ್ನು ಆದಷ್ಟು ಬೇಗ ಈ ನಾಡಿನಲ್ಲಿ ಮಳೆಯನ್ನು ಸಮೃದ್ಧಿಯಾಗಿ ಇವತ್ತು ಕೊಡೋದ್ರ ಮುಖಾಂತರ ಈ ನೀರಿನ ಸಮಸ್ಯೆ ಬಗೆಹರಿಯಲಿ ಅಂತೇಳಿ ಆ ಭಗವಂತನಿಗೆ ಪ್ರಾರ್ಥನೆಯನ್ನು ಸಲ್ಲಿಸಿ ನಿಮ್ಮೆಲ್ಲರಿಗೆ ಹೊಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಜೈ ಕರ್ನಾಟಕ ಮಾತೆ.